ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಾಣಿ ವ್ಲಾಗ್ಸ್. ಇವತ್ತಿನ ಟಾಪಿಕ್ಕು 40 ದಾಟಿದ ಮಹಿಳೆಯರಿಗೆ ಯಾವ ರೀತಿ ಜೀವನ ಇರುತ್ತೆ ಅನ್ನೋದ್ರ ಬಗ್ಗೆ. ಪ್ಲೀಸ್ ಸ್ಕ್ರೋಲ್ ಮಾಡಬೇಡಿ, ಯಾಕಂದರೆ ನಾನು ಏನು ಹೇಳ್ತಾ ಇದ್ದೀನಿ ಅಂತ 2 ಮಿನಿಟ್ಸ್ ವೆಯ್ಟ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಯಾಕೆ ಅಂದರೆ ಈಗ 40 ವರ್ಷದ ಹಿಂದಿನ ಜೀವನ ನಮಗಿನ್ಯಾವತ್ತೂ ಸಿಗೋದಿಲ್ಲ. ಯಾಕಂದರೆ ಆ ಟೈಮೆಲ್ಲ ನಾವು ಫ್ಯಾಮಿಲಿಗೋಸ್ಕರ ನಾವು ಎಲ್ಲ ಸ್ಯಾಕ್ರಿಫೈಸ್ ಮಾಡಿರ್ತೀವಿ. ಹಾಗಾಗಿ ಗಂಡ, ಮನೆ, ಮಕ್ಕಳು, ಕ್ಲೀನಿಂಗು ಇದರಲ್ಲೇ ಮುಳುಗೋಗಿರುತ್ತೆ. ಅಲ್ಲಿವರೆಗೂ ನಮಗೇನು ಸ್ವಂತಕ್ಕೆ ಜೀವನ ಏನಿರುತ್ತೆ ಅನ್ನೋದು ಕೂಡ ನಾವು ಯೋಚನೆ ಮಾಡಿರಲ್ಲ. ಹಾಗಾಗಿ 40 ಆದ ಮೇಲೆ ನಾವು ನಮಗೋಸ್ಕರ ಒಂದು ಜೀವನ ಕಂಡುಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ಅಂದ್ಕೊಂಡಿದ್ದೀನಿ. ಯಾಕಂದರೆ ನಮಗೂ ಭಗವಂತ ಜೀವ ಎಲ್ಲ ಕೊಟ್ಟು ಕಳಿಸಿರ್ತಾನೆ. ಅದನ್ನು ನಾವು ಕೂಡ ಉಪಯೋಗಿಸ್ಕೊಂಡು ನಮಗೂ ಏನು ಖುಷಿ ಇರುತ್ತೆ, ಏನು ಖುಷಿ ಇರಲ್ಲ ಅನ್ನೋದನ್ನು ನಾವು ಯೋಚನೆ ಮಾಡ್ಬೋದಲ್ವಾ. ಈಗ 40 ವರ್ಷ ಆಗೋದ್ಮೇಲೆ ನಾವು ಎಷ್ಟು ವರ್ಷ ಬದುಕ್ತೀವಿ ಅಂತ ನಮಗೆ ಗೊತ್ತಿರಲ್ಲ. ಹಾಗಾಗಿ ನೀವು ಹಿಂದೆ ಏನೇನು ಮಾಡಿರ್ತೀರ ಗಂಡ ಮಕ್ಳಿಗೋಸ್ಕರ ಅದನ್ನೆಲ್ಲ ಬದಿಗಿಟ್ಟು ಈಗ ಮುಂದೆ ಇನ್ನು 40 ವರ್ಷ ಆದಮೇಲೆ ನಿಮ್ಗೆ ಏನು ಬೇಕು ಅನ್ನೋದ್ರ ಮೇಲೆ ಫೋಕಸ್ ಮಾಡಿ. ಹಾಗಾಗಿ ಈಗ ಮುಂದೆ ಇನ್ನು ನಿಮ್ಮ ಸ್ವಂತಿಕೆಗೆ ನಿಮ್ಗೆ ಏನು ಖುಷಿ ಅನಿಸುತ್ತೋ ಆ ಜೀವನ ನಡೆಸೋಕ್ಕೆ ಟ್ರೈ ಮಾಡಿ. ಯಾಕಂದರೆ ಇದು ಎಲ್ಲರ ಜೀವನದಲ್ಲೂ ಅನುಭವ ಆಗಿರೋವಂಥ ವಿಷಯಗಳಾಗಿರೋದ್ರಿಂದ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ. ಇನ್ನು ಮುಂದಕ್ಕೆ ನಿಮಗೆ ಫ್ಯಾಮಿಲಿ, ಫ್ರೆಂಡ್ಸು, ಆಮೇಲೆ ಎಲ್ಲಿಗಾದರೂ ಹೊರಗಡೆ ಹೋಗಬೇಕು ಅಂದರೆ ಧಾರಾಳವಾಗಿ ಹೋಗಿ ನಿಮಗೆ ಏನು ಎಂಜಾಯ್ ಮಾಡಬೇಕು ಅನಿಸುತ್ತೋ ಒಳ್ಳೆ ರೀತಿ ಅದನ್ನು ಎಂಜಾಯ್ ಮಾಡಿ ಅಂತ ಕೇಳ್ಕೊತೀನಿ. ಯಾಕೆ ಅಂದರೆ ಇನ್ನು ಉಳಿದಿರೋ ಅಂಥ ಜೀವನನಾದರೂ ನಮ್ಮ ಖುಷಿಗೆ, ನಮ್ಮ ಎಂಜಾಯ್ಮೆಂಟ್ಗೆ ನಾವು ಬಳಸ್ಕೊಳ್ಳೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಇದಕ್ಕೆ ಯಾರು ಬ್ಯಾಡ್ ಕಮೆಂಟ್ಸ್ ಹಾಕ್ಬೇಡಿ. ಯಾಕಂದರೆ ತುಂಬ ಜನ ಕಾಯ್ತಾ ಇರ್ತಾರೆ ಈ ರೀತಿ ಏನಾದರೂ ವೀಡಿಯೋಗಳು ಟಾಪಿಕ್ಕು ಸಿಕ್ಕಿದಾಗ ಕೆಲವು ಹೆಣ್ಣುಮಕ್ಕಳಿಗೆ ಬ್ಯಾಡ್ ಕಮೆಂಟ್ ಹಾಕೋದು ಹೇಗೆ ಅಂತ. ಹಾಗಾಗಿ ದಯವಿಟ್ಟು ಒಳ್ಳೆ ರೀತಿ ಪಾಸಿಟಿವ್ ಆಗಿ ಯೋಚನೆ ಮಾಡಿ. ಹೆಣ್ಮಕ್ಳಿಗೂ ಒಂದು ಜೀವನ ಇದೆ, ಎಲ್ಲ ಹೆಣ್ಮಕ್ಳು ಒಂದೇ ರೀತಿ ಜಡ್ಜ್ ಮಾಡಬೇಡಿ ಅಂತ ಕೇಳ್ಕೊತೀನಿ. ಯಾಕಂದರೆ ಹೆಣ್ಮಕ್ಳಿಂದನೇ ಗಂಡ್ಮಕ್ಳು, ಗಂಡ್ಮಕ್ಳಿಂದನೇ ಹೆಣ್ಮಕ್ಳು ಅನ್ನೋದಲ್ಲ. ಈಗ ಹೆಣ್ಮಕ್ಳಿದ್ರೇ ಗಂಡ್ಮಕ್ಳು ಅನ್ನೋದೇನಿಲ್ಲ, ಗಂಡ್ಮಕ್ಳು ಇಲ್ಲದೇನೂ ಹೆಣ್ಮಕ್ಳು ಬದುಕ್ಬೋದು ಅನ್ನೋದನ್ನು ಸುಮಾರು ಜನ ಸಾಧಿಸಿ ತೋರಿಸಿದ್ದಾರೆ. ಹಾಗಾಗಿ ದಯವಿಟ್ಟು ಎಲ್ಲರೂ 40 ಕ್ರಾಸ್ ಆಗಿರೋ ಅಂಥ ಮಹಿಳೆಯರು ನಿಮ್ಮ ಜೀವನದ ಬಗ್ಗೆನೂ ನೀವು ಸ್ವಲ್ಪ ಜವಾಬ್ದಾರಿಯಿಂದ ಇನ್ನು ಉಳಿದಿರೋ ಅಂಥ ಜೀವನದಲ್ಲಿ ನೀವು ಹೆಂಗೆ ಖುಷಿಯಾಗಿರಬೇಕು, ನಿಮ್ಮ ಜೀವನ ಯಾವ ರೀತಿ ನಡ್ಸ್ಕೊಂಡು ಹೋಗಬೇಕು ಅನ್ನೋದನ್ನು ಯೋಚನೆ ಮಾಡಿ. ನಾನು ಇಷ್ಟು ಹೇಳ್ತಾ ಇವತ್ತು ನನಗೆ ಯಾವೆಲ್ಲ ರೀತಿಯ ಅನುಭವಗಳಾಗಿದೆಯೋ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಯಾಕೆಂದರೆ ಇದು ನನ್ನ ಓನ್ ಎಕ್ಸ್ಪೀರಿಯೆನ್ಸೇ ಹೊರತು ನಾನು ಬೇರೆ ಯಾರ ಜೀವನ ಬಗ್ಗೆನೂ ನಾನು ಮಾತಾಡ್ತಾ ಇಲ್ಲ. ನಾವು ಇಷ್ಟು ವರ್ಷ ಏನು ಮನೆಗೋಸ್ಕರ ಸ್ಯಾಕ್ರಿಫೈಸ್ ಮಾಡಿದ್ದೀವಿ, ಇನ್ನು ಮಕ್ಕಳು, ಗಂಡ ಅವರೆಲ್ಲ ಅವ್ರವ್ರ ಜವಾಬ್ದಾರಿ ಅವ್ರು ಬಂದಾಗ ಇನ್ನು ಉಳಿದಿರೋ ಅಂಥ ಜೀವನನಾದರೂ ನಮ್ಮ ಖುಷಿಗಾಗಿ ನಾವು ಬಳಸ್ಕೊಳ್ಳೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ನೋಡ್ತಾ ಇರ್ಬೋದು, ನನಗಂತೂ ಯಾವಾಗಲೂ ನನಗೆ ಈಗ ಇತ್ತೀಚೆಗೆ ಅನಿಸ್ತಾ ಇರೋದೇನೆಂದರೆ ಖುಷಿಯಾಗಿರಬೇಕು, ಹೊರಗಡೆ ಸುತ್ತಾಡಬೇಕು, ದೇವಸ್ಥಾನಗಳಿಗೆ ಹೋಗಬೇಕು ಅನ್ನೋದು ನನಗೆ ಅನಿಸ್ತಾ ಇರೋದು. ಯಾಕಂದರೆ ನಮಗೆ 40 ವರ್ಷದಿಂದನೂ ಬರೀ ಮನೆ, ಮಕ್ಕಳು ಅಂತ ನಾವು ಟೈಮ್ ಸ್ಪೆಂಡ್ ಮಾಡಿರೋದ್ರಿಂದ ಹೊರಗಡೆ ಎಲ್ಲ ಓಡಾಡೋದ್ರಲ್ಲಿ ತಪ್ಪೇನಿಲ್ಲ ಫ್ರೆಂಡ್ಸ್.